ಧೀಂ ತನನನ ಧೀಂ ತನನನ ಧೀಂ ತನನನ ಧೀಂ ಧೀಂ ತನನನ ಧೀಂ. ಒಂದು ಯಾಕೆ 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 ಅಂತ ನನ್ನ ಕೇಳ್ತೀಯ? ಇವನು ನನ್ನ ಹತ್ರ ಬರ್ತಾನೆ, ಕುಂಕುಮ ಪ್ರಸಾದ ತಗೊಂಡು ಹೋಗ್ತಾನೆ, ಹೋಟ್ಲಾಗ ಕುತ್ಕೊಂಡು ಕಾಫಿ ಕುಡಿತಾ ಆ ದೇವ್ರು ಬುರ್ನಾಸು ಅಂತಾನೆ. ಅಂದೆ ಅಂದೆ ಹೋಟೆಲ್ ಕುಡಿದು ಅಂಚಮಂತ ಮಾತಾಡ್ಬಾಲ ತಪ್ಪಾಡಿದೀನಿ ಚಕ್ ದಡ ಪಂಚಿ. ಈ ವಿಚಾರ ಎಲ್ಲ ಗಣಕ್ಕೆ ಹೇಗೆ ಗೊತ್ತಾಗತ್ತೆ? ಅದನ್ನೇ ಕಾರಣೀಕ ಅನ್ನೋದು. ನೀನೇನಾದ್ರು ತಪ್ಪು ಮಾಡಿದ್ರೆ ನಿನ್ನೇ ಅಟ್ಟಿಸ್ಕೊಂಬಂದ್ಬಿಡುತ್ತದೆ. ನನ್ಗೆ ಯಾಕೋ ಭಯ ಆಗ್ತಿದೆ. ಚೆ ಹೆದರ್ಕೊಳ್ಳೋಂಥದ್ದೇನಿಲ್ಲಮ್ಮ. ಎರಡು ನಡಿ. ಅಲ್ಲ ಚಿಕ್ಕಪ್ಪ, ನಮ್ಮಮ್ಮ ಈ ಬನದ ದೇವರನ್ನ ಆಗಾಗ ಬೈತಾ ಇರ್ತಾಳೆ. ಅದ್ರ ಬಗ್ಗೆ ನನ್ನ ಹತ್ರ ಏನಾದ್ರು ಕೇಳ್ಬಿಟ್ರೆ? ಬೈದಿದ್ಯಾರೋ ನೀನ ನಿಮ್ಮ ಅಮ್ಮನ? ಅಮ್ಮ. ಹಂಗಾದ್ರೆ ಅಮ್ಮನ್ನೇ ಅಟ್ಟಿಸ್ಕೊಂಬರ್ತಿದ್ದೇವ್ರು, ನಿನ್ನಲ್ಲ. ನಡಿ. ಓ ಸೋಮಶೇಖರಯ್ಯ, ಎಲ್ಲ ಹೇಗಾಗ್ತುಂಟು ವಹಿವಾಟು? ಎಲ್ಲ ಮಾಮೂಲೆ. ಸದಾಶಿವಯ್ಯನ ಮಗಳನ್ನ ಕರ್ಕೊಂಡು ಬಂದಿದ್ದೆ. ಹೋಗಿ ಹೋಗಿ, ನೀವೆಲ್ಲ ಹೋಗಿ. ದೇವರಿಗೆ ಸಿಟ್ಟು ಬಂದಾಗ ಕಾಣ್ತಾ ಉಂಟು. ನೀವು ಹೋಗಿ ಹೋಗಿ. ಓ ನನ್ನ ಹಳೆ ಕೇಸು ಸೋಮಶೇಖರಯ್ಯ, ಏನೋ ಈಗ ನಾನು ಜ್ಞಾಪಕ ಬಂತದೀನಿ. ಹಾಗೇನಿಲ್ಲ, ಇತ್ತೀಚೆಗೆ ನಿನ್ನ ನಂಬೋ ಜನ ತುಂಬ ಇದ್ದಾರೆ. ಯಾವಾಗಲೂ ರೇಷ್ ಇರುತ್ತೆ, ಸುಮ್ಮನೆ ಯಾಕೆ ತೊಂದರೆ ಕೊಡಬೇಕು ಅಂತ. ಸುಳ್ಳು ಹೇಳ್ಬೇಡ. ಈಗೇನೋ ಹೊಸ ಮಸ್ಲತ್ ನಡೆಸ್ತಾ ಇದೀಯಾ? ಹಿಂದೆ ನೀನು ಮಾಡಿದ ಅನಾಚಾರದಿಂದ ನಿನ್ನ 2 ಮಕ್ಕಳು ಬರ್ಕತ್ತಿಲ್ಲ. ಆದ್ರೂ ನಾನು ಬಿಡುವುದಿಲ್ಲ. ಯಾಕೆ ಅಂದ್ರೆ ನನ್ನ ಕೆಪಾಸಿಟಿ ಏನು ಅಂತ ನಿಂಗೂ ಗೊತ್ತಾಗಿದೆ. ಇಂಗ್ಲಿಷ್ ಮಾತಾಡುತ್ತಾ? ಏನು ವಿಷಯ? ಸದಾಶಿವಯ್ಯ ಅಂತ ನನ್ನ ದಾಯಾದಿ ಕಲಾವಿದ, ಆತನ ಮಗಳು ಇವ್ರ ಮನೆಯಲ್ಲಿ. ನಿಮ್ಮ ಅಮ್ಮಗೆ ನನ್ನ ಕಾರಣಿಕದ ಬಗ್ಗೆ ನಂಬಿಕೆ ಇಲ್ಲ, ಹೌದಲ್ಲ? ಅದಕ್ಕೆ ನಿಮಗೆ ಹೊಂದಾಣಿಕೆ ಬರ್ತಾ ಇಲ್ಲ. ಈಗ ನಿಂಗೆ ಬಂದಿರೋದು ಮದುವೆ ಈಗಿನ, ಹೌದಲ್ಲ? ಅದಕ್ಕೆ ತಡೆ ಆಗ್ತಿರೋದು ನಿನ್ ತಂಗಿ ಕಾವ್ಯ, ಗೊತ್ತಾದ್ಯಾ? ಮುಂದೆ ನೀನು ಸೋಮಶೇಖರಯ್ಯ ತೋರ್ಸ ಗಂಡನ್ನ ಒಪ್ಪಿಗೆ, ಆಮೇಲೆ ಎಲ್ಲ ಪ್ರಾಬ್ಲಮ್ಮು ಸೊಲ್ಯೂಷನ್ ಆಗ್ತದೆ. ನಿಂಗೆ ಇನ್ನೂ ಒಂದು ಡೌಟ್ ಅದೇ, ನಂಗೆ ಗೊತ್ತದೆ. ಈ ದೇವರು ಇಂಗ್ಲಿಷ್ನಾಗ ಮಾತಾಡ್ತದಲ್ಲ ಅಂತ. ಇದೇ ಪ್ರಶ್ನೆ ನೀನು ಈಗ 1-2 ನಿಮಿಷ ಹಿಂದೆ ಯಾರ ಹತ್ರ ಕೇಳಿ, ಹೌದಲ್ಲ? ತಪ್ಪಾಯ್ತು. ನಿನ್ನ ಮನಸ್ಸೊಳಗೆ ಒಂದು ಒಳ್ಳೆತನ ಅದೇ, ಹಂಗಾಗಿ ನೀನು ಬದುಕೊಂಡೆ.
ನಿನ್ನ ಮದುವೆ ನಿಲ್ತಿರೋದು ನಿನ್ನ ತಂಗಿ ಕಾವಿನ ದೆಸೆಯಿಂದ, ಅದು ನಿಂಗೆ ಗೊತ್ತದೆ. ಮುಂದೆ ನಾನಿಡೋ ಹೆಜ್ಜೆ ನನ್ನ ಬದುಕಿನ ದಿಕ್ಕನ್ನ ಬದಲಾಯಿಸುತ್ತಾ? ಮಾಡ್ತದೆ. ಸದ್ಯಕ್ಕೆ ನೀನ್ ನಿಮ್ಮ ಮನೆಯವ್ರ ಮೇಲೆ ನಂಬಿಕೆ ಇಡಬೇಡ. ಈ ಸೋಮಶೇಖರ ಇನ್ ಮಾತು ಮೀರ್ಬೇಡ, ಗೊತ್ತಾತಲ್ಲ? ಆಯ್ತು. ಕಾವ್ಯ ನನ್ನ ಮೇಲೆ ಯಾಕೆ ದ್ವೇಷ? ಹಿಂದೆ ನಿಮ್ಮ ವಂಶದಾಗೆ ಒಂದು ಹೆಂಗಸು ಮದುವೆ ಆಗದೆ ಹುಚ್ಚು ಹಿಡಿದು ರಸ್ತೆ ಮೇಲೆ ಬಿದ್ದು ಸತ್ತೋಗಿತ್ತು. ಅದು ಈಗ ಪ್ರೇತ ಆಗಿ ನಿಮ್ಮ ಮನೆ ಸುತ್ತ ಸುಳಿತಾ ಇದೆ. ಅದಕ್ಕೆ ನಿಮ್ಮ ಕುಟುಂಬದ ಏಳಿಗೆ ಸಹಿಸಕ್ ಆಗ್ತಾ ಇಲ್ಲ. ಹಂಗಾಗಿ ಆ ಪ್ರಿಯತ ಈಗ ನಿಮ್ಮ ಮನೆಯಾಗೆ ಮದುವೆ ಹಬ್ಬ ಏನು ನಡೆಯಕ್ ಬಿಡ್ತಾ ಇಲ್ಲ. ಕಾವ್ಯನ ಸ್ವಾರ್ಥ ಈ ಪ್ರಿಯತದ ಉಪದ್ರ. ಎರಡು ಸೇರಿ ಹಿಂಗೆ ಆತ ಇದೆ. ಮುಂದೆ ಇದೆಲ್ಲ ಸರಿ ಹೋಗುತ್ತಾ? ಹೋಗ್ತದೆ, ಹೇಳದ್ನಲ್ಲ. ಆದ್ರೆ ಮದುವೆಗಾಗ್ಲಿ ನಿಶ್ಚಿತಾರ್ಥಕ್ಕಾಗ್ಲಿ ನಿನ್ ತಂಗಿ ಕಾವ್ಯ ಬರಲೇಬಾರ್ದು. ಗೊತ್ತಾತಲ್ಲ? ಹೀಗಂದ್ರೆ ಹೇಗೆ? ನಾವೆಲ್ಲ ಒಂದೇ ಮನೇಲಿ ಇದ್ದು ಏನು ಮಾಡಕ್ಕಾಗಲ್ಲ. ನಿಶ್ಚಿತಾರ್ಥ ಟೈಮಲ್ಲಿ, ಮದುವೆ ಟೈಮಲ್ಲಿ ಕಾವ್ಯ ಅಲ್ಲಿದ್ರೆ ಆ ಸತ್ತಿರೋ ಪ್ರೇತ ಅವ್ರ ಮೈ ಮೇಲೆ ಸೇರ್ಕೊಂಡು ಈ ಮದುವೆ ನಿಲ್ಸೋದು ಗ್ಯಾರಂಟಿ. ಹಿಡಿ ಪ್ರಸಾದ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ಯಾ? ಇರೋ ವಿಷಯನ ಹೇಳ್ಬಿಡು, ಎಲ್ಲ ಸರಿ ಹೋಗುತ್ತೆ. ನೀನ್ ಇಲ್ಲಿಗೆ ಬಂದಿದ್ದು, ನಾನ್ ನಿನ್ಗೆ ಹೇಳಿದ್ದು ಯಾವುದು ಮನೇಲಿ ಗೊತ್ತಾಗಬಾರ್ದು. ಗೊತ್ತಾದ್ರೆ ಈ ಪ್ರಸಾದ ಸತ್ವ ಹೋಗ್ತದೆ, ನಿಂಗೆ ತೊಂದರೆ ಆಗೋದು ಗ್ಯಾರಂಟಿ. ನಮಸ್ಕಾರ. ಬಾ ಬಾ, ಬರ್ತೇನೆ. ಊರು ನೋಡ್ದೇನಮ್ಮ ವಿದ್ಯಾ, ನಾನೇನಾದ್ರೂ ಹೇಳಲಿಕ್ಕೆ ಬಂದ್ರೆ ನಿಮ್ಮ ಮನೆ ಒಡೆಯೋದಕ್ಕೋಸ್ಕರ ಬಂದಿದ್ದಾನೆ ಅಂತ ನಿಮ್ಗೆ ಅನ್ನಿಸ್ತಿತ್ತು. ಈಗ ಸತ್ಯಾಂಶ ಏನು ಅಂತ ಗೊತ್ತಾಯ್ತಾ? ಎಲ್ಲ ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಕಣೆ ದಿವ್ಯಾ. ಕಾವ್ಯ ಯಾವತ್ತಿದ್ರು ನೀನ್ ಕಾಲಿಗೆ ತೊಡಕಾಗಿರೋ ಮುಳ್ಳು ಕಣೆ. ಆ ಮುಳ್ಳನ್ ಕಿತ್ ಬಿಸಾಕೋ ಶಕ್ತಿ ಇರೋದು ಈ ಬನದೇವ್ರಿಗೆ ಮಾತ್ರ. ಇನ್ನೊಂದು ಮುಖ್ಯವಾದ ವಿಷಯನಮ್ಮ, ಗಣದೇವ್ರು ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಈ ವಿಷಯನ ಮನೆಯಲ್ಲಿ ಪ್ರಸ್ತಾಪ ಮಾಡಬೇಕು. ಮತ್ತೆ ಆ ಪ್ರೇತಾತ್ಮನ್ ಅದು ಮಾಡಬೇಡ ತಾಯಿ, ಅದನ್ನ ಗಣದೇವ್ರು ನೋಡ್ಕೋತಾನೆ. ನೀನು ಯಾಕೆ ಅದ್ರ ಯೋಚನೆ? ಹೇಳ್ದಷ್ಟು ಮಾಡು, ಸುಮ್ಮನೆ ಇರು. ಏನೋ ನಿನ್ನ ಮದುವೆ ಆಗಿ ನೀನು ಗಂಡನ ಮನೆ ಸೇರಿ ಸುಖವಾಗಿ ಸಂಸಾರ ಮಾಡಿದ್ರೆ ನಮಗೂ ಒಂಚೂರು ಸಂತೋಷ. ಸರೆ ಗ ಪ ಗರೆ ಸ ಸರೆ ಗರೆ ಗರೆ ಸರೆ ಗ ಪ ದ ದ ದ ದ ದ ದ ದ ಪ ದ ಸ ದ ಪ ಗ ಪ ದ ಪ ಗರೆ ರೆ ಗ ಪ ಗರೆ ಸ ಸರೆ ಗ ಗ ಗ ಪ ಗ ಗ ಗ ರೇ 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 ಗರೆ ಸ ದ ಸ ದ ಸ ಸರೆ ಗ ಪ ದ ಪ ಗ ಪ ದ ಸ ಪ ದ ಸ ರೇ ಕಾವ್ಯ, ಹೆಣ್ಮಕ್ಳು ಹುಟ್ಟಿದ ಮನೇನು ಸೇರೋ ಮನೇನು ಬೆಳಗೋ ದೀಪಗಳಾಗ್ಬೇಕು.
ಆದ್ರೆ ನೀನು ಮನೆ ದೀಪನೇ ಆರ್ಸಕ್ ಹೊರಟಿದ್ಯಲ್ಲೇ? ಅದನ್ನೇ ನಾನ್ ನಿನಗೆ ಕೇಳ್ಬೇಕು ಅಂತ ಇದ್ದಿದ್ದು. ನಮ್ ಕುಟುಂಬಕ್ಕೆ ಆ ಸೋಮಶೇಖರಯ್ಯ ಏನೇನ್ ಅನ್ಯಾಯ ಮಾಡಿದಾನೆ ಅಂತ ಗೊತ್ತಿದ್ದು ನೀನ್ ಅವನಿಂದೇನೆ ಸುತ್ತುತ್ತಿದ್ಯಲ್ಲ, ನಾಚಿಕೆ ಆಗ್ಬೇಕು ನಿಂಗೆ. ಹೌದಮ್ಮ, ನೀನು 2 ಬಣ್ಣದ ಊಸರ್ ಬಳ್ಳಿ ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿ ತರ ಇರ್ತೀಯ. ನೋಡೋರ್ಗೆ ನೀನು ಒಳ್ಳೆಯವಳು. ಅಕ್ಕ, ನನ್ ತಾಳ್ಮೆಗೂ ಒಂದ್ ಮಿತಿ ಇದೆ. ನೀನು ಆ ಸೋಮಶೇಖರಯ್ಯನ ಜೊತೆ ಹೋಗಿದ್ದು ತಪ್ಪು. ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ನಿರ್ಧಾರ ಮಾಡಕ್ ಆಗದೆ ಇರೋ ಅಷ್ಟು ದಡ್ಡಿ ಅಲ್ಲ ಕಣೆ ನಾನು. ನನಗೂ ಬುದ್ಧಿ ಇದೆ. ಹೌದು, ಎಲ್ಲಿ ಹೋಗಿದ್ದೆ ನೀನು ಅವನ ಜೊತೆಲಿ? ನಿನಗೆ ಯಾಕೆ ಅದಲ್ಲ? ನನಗ್ ಗೊತ್ತು, ಆ ಬನದ ದೇವ್ರ ಹತ್ರ ತಾನೆ? ಇಲ್ಲ, ನಾನ್ ಬನದ ದೇವ್ರ ಹತ್ರ ಹೋಗಿಲ್ಲ. ಸುಳ್ಳು ಹೇಳ್ಬೇಡ್ವೆ. ಸರಿ, ಹೋಗಿದ್ದೆ. ಏನೀಗ? ಮಾತಿಗೆ ಕಟ್ಬಿದ್ದು ಮೋಸ ಹೋದೆ. ಇಲ್ದೆ ಹೋಗಿದ್ರೆ ನಿನ್ ಯೋಗ್ಯತೆ ಏನು ಅಂತ ಬಟ ಬಯಲ್ ಮಾಡ್ತಿದ್ದೆ. ಓಹೋ, ಆ ದೇವ್ರೇ ಹೇಳ್ತಾ ನನ್ ಯೋಗ್ಯತೆನಾ? ಅದೊಂದು ಬೋಗಸ್ ಗಣ. ಅದ್ರ ಮಾತ್ನ ನೀನ್ ನಂಬ್ತೀಯಾ? ನಂಬಿಕೆ ಇದ್ರೆ ನಂಬ್ಲೇಬೇಕಾಗತ್ತೆ. ನಿನ್ನಂತ ಕಪಟ ನಾಟಕ ಮಾಡೋರ್ಗೆ ಎಲ್ಲಿರತ್ತೆ ದೇವ್ರು ದಿಂಡ್ರು ಎಲ್ಲ? ಬೇರೆ ಯಾವ ವಿಚಾರದಲ್ಲಾದ್ರೂ ನಾನ್ ಬಗ್ತೀನಿ. ಆದ್ರೆ ನೀನ್ ಆ ಸೋಮಶೇಖರಯ್ಯನ ಜೊತೆ ಹೋಗೋದು ಒಂದೇ, ನಮ್ ಮನೆಗ್ ನಾವೇ ಬೆಂಕಿ ಹಚ್ಕೊಳ್ಳೋದು ಒಂದೇ. ಅಯ್ಯೋ ಅಯ್ಯೋ, ಸಾಕು ಸುಮ್ಮನಿರು. ಸ್ವಲ್ಪ ನಿಲ್ಲಿಸಿ ನಿಮ್ಮ ಜಗಳನ. ಅವ್ರು ಬೇರೆ ಮನೇಲಿಲ್ಲ, ಅಪ್ಪಯ್ಯ ಮನೇಲಿ ಇಲ್ದಿರ್ಬೇಕಾದ್ರೆ ಈ ರೀತಿ ಜಗಳ ಮಾಡಬಾರ್ದು. ಅವ್ರು ಬರಲಿ, ಅವ್ರು ಬಂದ್ಮೇಲೆ ಯಾವುದು ಇತ್ಯರ್ಥ ಮಾಡೋಣಂತೆ. ನಿಮ್ಮ ಜಗಳ ಮಾಡಿಬಿಡಿ ದಯವಿಟ್ಟು. ಯಾರು? ನಾನ ಕಾಲ್ ಕೆತ್ಕೊಂಡ್ ಜಗ್ಲಕ್ ಹೋಗಿದ್ದು? ಅಯ್ಯ, ಲೇ ಕಾವ್ಯ, ಆ ಹಾಲಕ್ಕೋಡ್ರ ಮಗಳು ನಿನ್ನ ಫ್ರೆಂಡ್ ಶಾಲಿನಿ ನಿನ್ನ ಹುಡ್ಕೊಂಡು ಬಂದಿದ್ಲು. ಹೌದಾ? ಎಷ್ಟೊತ್ತಲ್ಲಿ? ಸಮಯ ಗಿಮಿಯೆಲ್ಲ ನನಗೆ ಗೊತ್ತಿಲ್ಲ. ಸಂಜೆ ಮುಂದೆ ಬಂದಿದ್ಲು. ರಾತ್ರಿ ಹೊತ್ತಲ್ಲಿ ಅವಳ ಜೊತೆ ನಿನಗೇನೇ ಕೆಲಸ? ತುಂಬಾ ವಿಚಿತ್ರವಾಗಿದ್ದೀರಾ ನೀವಿಬ್ರು. ಇಷ್ಟೊತ್ತಿನಲ್ಲಿ ಅವಳು ಇಲ್ಲಿಗೆ ಯಾಕೆ ಬಂದಿದ್ಲು? ಅವಳ ಲವ್ ವಿಷಯದಲ್ಲಿ ನಾನೇನಾದ್ರೂ ತೊಂದರೆ ಅನುಭವಿಸ್ಬೇಕಾಗತ್ತಾ? ಎಷ್ಟೇ ಆದ್ರೂ ಅವಳು ನನ್ನ ಕ್ಲೋಸ್ ಫ್ರೆಂಡ್, ಹಾಗೆಲ್ಲ ಬಿಟ್ಕೊಡಕ್ಕಾಗಲ್ಲ. ನೀನಾಗ್ ನೀನೇ ನಮ್ಮ ಮನೆ ಹತ್ರ ಬರಬೇಡ ಅಂತ ನಾನು ಅವಳಿಗೆ ಹೇಳಬೇಕು. ಒಳ್ಳೆ ಶಾಲಿನಿ. ಏ ರಂಗ, ಈಗೀಗ ಈ ಎಸ್ಟಡಿ ಬೂತ್ ಬಿಸ್ನೆಸ್ ಏನೂ ಇಲ್ಲ ಕಣ. ಮನೆಗೆ ಫೋನ್ ಆಗ್ಯದೆ, ಹಾವಿಗಣ್ಣು ಜೋಬಲು ಮೊಬೈಲ್ ಮತ್ತೇನಾಗ್ತದೆ? ಇಡೀ ದೇಶನ ₹1 ಒಳಗೆ ಸಂಪರ್ಕ ಮಾಡ್ಬೋದು ನೋಡು. ಹಂಗಾಗೆ ಲಾಸ್ ಬರೋದು. ಅದಕ್ಕಾಗಿ ನಾನೊಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹೊಸ ಬಿಸ್ನೆಸ್ ಎಂತ ಮಾರಾಯ? ಹೇಳ್ತೇನೆ, ನಿಮ್ಮ ಸಹಕಾರ ಬೇಕು. ನಮ್ ಸುಂದರೇಶ್ ಅಣ್ಣ ಅಂದ್ರೆ ಮನೆ ಮಾಗಿದ್ದಂಗೆ ಮಾಡ್ದಿರಕ್ಕಾಗ್ತದ? ಸುಂದರೇಶ್ ಅಣ್ಣ, ಸ್ವಲ್ಪ ಫೋನ್ ಮಾಡ್ಬೇಕಿತ್ತು. ಸ್ವಲ್ಪ ಯಾಕೆ, ಪೂರ್ತಿ ಮಾಡು ಶಾಲಿನಿ. ಎಷ್ಟಾಯ್ತು ಸುಂದರೇಶ್ ಅಣ್ಣ? ಕಾಣ್ತಾ ಇದೆಯಲ್ಲ, ₹10. ಸರಿ. ಯಾಕೆ ಮನೆ ಫೋನ್ ಸರಿ ಇಲ್ವಾ? ಸರಿ ಇಲ್ಲ, ಕೆಟ್ಟು ಹೋಗಿದೆ. ಹಾಗಾಗಿ ಇಲ್ಲಿವರೆಗೆ ಬಂದೆ. ಬರ್ತೀನಿ ನಾನು. ಏ ರಂಗ, ನಮ್ಮ
ಪ್ರಪಂಚದಲ್ಲಿ 9 ಅದ್ಭುತ ಇದೆ. 10ನೇ ಅದ್ಭುತ ಯಾವ್ದು ಗೊತ್ತಾ? ₹1 ಕಾಯಿನ ನಿನ್ ತಲೆ. ಆಲಪ್ ಗೌಡ್ರ ಮನೆಯಲ್ಲಿ ಸ್ವಂತ ಫೋನ್ ಇತ್ತು. ಅವ್ರ ಮಗಳ ಶಾಲಿನಿ ಫೋನ್ ಮಾಡಕ್ ನಮ್ಮ ಎಸ್ ಟಿ ಡಿ ಬೂತಿಗೆ ಬರೋದು. ಅದು ಅದ್ಭುತ ಅಂತ ಮಾರಾಯ, ನಿನ್ ನಸೀಬು. ಆದ್ರೆ ಇದೊಂಥರ ಚಿದಂಬರ ರಹಸ್ಯನೂ ಹೌದು. ಅಲ್ಲ, ಮನೇಲಿ ಫೋನ್ ಇಟ್ಕೊಂಡು ಈ ಹುಡುಗಿ ಇಲ್ಲಿ ಅಂತ ಫೋನ್ ಮಾಡಕ್ ಬರೋದಂತ. ಅದೇ ಶಿವಪುರದ ಲೇಟೆಸ್ಟ್ ರಹಸ್ಯ. ಯಾಕೆ ಮದುವೆ ಆಗದೆ ಇರೋ ಹೆಣ್ಮಕ್ಳು ಮನೇಲಿ ಫೋನ್ ಕೆಟ್ಟೋಗುತ್ತೆ? ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಂದು ದಿವ್ಯವೇ, ಪ್ರತಿಯೊಂದು ಭವ್ಯವೇ. ಆದರೆ ಆ ದಿವ್ಯತೆಯನ್ನ, ಭವ್ಯತೆಯನ್ನ ಕಾಣಬೇಕಾದ್ರೆ ಅಷ್ಟೇ ಪವಿತ್ರವಾದಂತಹ ದೃಷ್ಟಿ ನಮ್ಮಲ್ಲಿ ಇರಬೇಕು ಅನ್ನೋದು ಮುಖ್ಯವಾದ ಅಂಶ. ಆ ಭಗವಂತನ ಸೃಷ್ಟಿಯನ್ನ, ಆ ವೈಶಿಷ್ಟ್ಯವನ್ನ ನಾವು ನೋಡ್ಕೊಂಡು ಅರ್ಥ ಮಾಡ್ಕೋಬೇಕಲ್ಲ. ಈಗ ನೋಡಿ, ಒಂದು ವಿಚಿತ್ರವಾದದನ್ನ ಹೇಳ್ತೇನೆ. ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಂದಕ್ಕೂ ಅರ್ಥವಿದೆ. ಆ ಅರ್ಥ ಹೇಗಿದೆಯಪ್ಪ ಅಂತಂದ್ರೆ, ಸೃಷ್ಟಿಯಲ್ಲಿ ಯಾವುದೂ ವಿಚಿತ್ರವಿಲ್ಲ. ಆದರೆ ನಮ್ಮ ದೃಷ್ಟಿ ಕೆಟ್ಟಾಗ ಸೃಷ್ಟಿ ಕೆಡತ್ತೆ. ಭಗವಂತನ ಸೃಷ್ಟಿಯಲ್ಲಿ ನೋಡಿ, ಆನೆಗೆ ಮಂದಬುದ್ಧಿ, ಸರ್ಪಕ್ಕೆ ನಿದ್ದೆ ಎರಡೂ ಇದೆ. ಯಾತಕ್ಕಾಗಿ ಇದನ್ನ ಕೊಟ್ಟಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಮಲ್ಲಿದೆ. ಆನೆಗೆ ಮಂದಬುದ್ಧಿ ಕೊಟ್ಟ, ಯಾತಕ್ಕಾಗಿ ಭಗವಂತ ಮಂದಬುದ್ಧಿ ಕೊಟ್ಟಿದ್ದಾನೆ? ಆನೆಗೆ ದೊಡ್ಡ ದೇಹ ಕೊಟ್ಟ. ದೇಹ ಅಂತಂದ್ರೆ ಎಂಥ ಶಕ್ತಿ! ಒಮ್ಮೆ ಆನೆ ಹೊರಟು ಬಿಟ್ರೆ ಇಡೀ ಸೃಷ್ಟಿಯನ್ನೇ ಸಂಹರಿಸಬಲ್ಲಂಥದ್ದು. ಆ ಥರದ ಒಂದು ಶಕ್ತಿಯನ್ನ ಆ ದೇಹದಲ್ಲಿ ತುಂಬಿದ ಮೇಲೆ ಭಗವಂತ ಯೋಚನೆ ಮಾಡ್ತಾನಂತೆ, ಈ ಆನೆ ಹೊರಟು ಬಿಟ್ರೆ ನನ್ನನ್ನು ಉಳಿಸುತ್ತಾ, ಸೃಷ್ಟಿಯನ್ನ ಉಳಿಸುತ್ತಾ? ಅದಕ್ಕೆ ಸಣ್ಣ ದೃಷ್ಟಿಯನ್ನ ಕೊಟ್ಟು ಮಂದವಾದ ಬುದ್ಧಿಯನ್ನ ಕೊಡ್ತಾನೆ. ಅವಾಗ ಮನುಷ್ಯ ಆನೆ ಮುಂದೆ ನಿಂತಾಗ ಆನೆಗೆ 2ರಷ್ಟೋ 3ರ ಪಟ್ಟು ಕಾಣ್ತಾನಂತೆ. ಹಾಗಾಗಿಯೇ ಮನುಷ್ಯನನ್ನ ನೋಡಿದೆಟಿಗೆ ಆನೆ ತನ್ನ ಸೊಂಡಲನ್ನ ಮೇಲೆತ್ತಿ ಕತ್ತು ಬಗ್ಗಿಸಿ ಹೊರಟು ಬಿಡುತ್ತೆ. ಹಾಗೆ ಸರ್ಪಕ್ಕೆ ನಿದ್ದೆ ಕೊಟ್ಟ. ಸರ್ಪಕ್ಕೆ ಯಾಕೆ ನಿದ್ದೆ ಕೊಟ್ಟ? ಆ ಸರ್ಪದಲ್ಲಿ ಎಂಥ ವಿಷವನ್ನ ಇಟ್ಟ. ವಿಷ ಇಟ್ಟ ಮೇಲೆ ಯೋಚನೆ ಮಾಡ್ತಾನೆ, ಸೃಷ್ಟಿ ಉಳಿಯೋದಕ್ಕೆ ಸಾಧ್ಯವಾ ಈ ವಿಷದಿಂದ ಅಂತ. ಹಾಗಾಗಿ ಅದಕ್ಕೆ ನಿದ್ದೆ ಕೊಡ್ತಾನೆ. ಆ ಅರ್ಧದ ಆಯಸ್ಸು ಹಾಗೆ ನಿದ್ದೆಯಲ್ಲೇ ಹೊರಟೋಗುತ್ತೆ. ಆಮೇಲೆ ಒಂದು ಸಲ ಮರಿ ಹಾಕೊಂಡು ಹೋಗುತ್ತೆ. ಆ ಮೊಟ್ಟೆಗಳಲ್ಲಿ ಅರ್ಧಕ್ಕರ್ಧ ಅದೇ ತಿಂದ್ಕೊಂಡು ಆ ಕಡೆಯಿಂದ ಬಂದ್ಬಿಡತ್ತೆ. ಆ ಕಡೆ ಈ ಕಡೆ ಪಕ್ಕದಲ್ಲಿ ಹೊರಳಿ ಉಳಿದದ್ದಷ್ಟು ಮಾತ್ರ ಮತ್ತೆ ಹಾವಾಗಿ ಉಳಿಯುತ್ತೆ. ಇಲ್ಲದೆ ಹೋಗಿದ್ದಿದ್ರೆ ಭಗವಂತನ ಸೃಷ್ಟಿಯಲ್ಲಿ ಮನುಷ್ಯನಿಗೆ ಜಾಗವಿಲ್ಲದಷ್ಟು ಈ ಸರ್ಪಗಳು ಸುತ್ತಿರೋದು ಅಂತ ಹೇಳುತ್ತೆ. ಆದ್ರಿಂದ ನಾವು ನೋಡುವ ದೃಷ್ಟಿಯಲ್ಲಿ ಪ್ರತಿಯೊಂದು ಅಡಗಿದೆಯೇ ವಿನಃ ಸೃಷ್ಟಿಯಲ್ಲಿ ಯಾವುದೂ ವಿಚಿತ್ರವಾದ್ದಿಲ್ಲ ಅಂತ ನನ್ನ ಭಾವನೆ.